ಕೇಂದ್ರೀಯ ರೇಷ್ಮೆ ಮಂಡಳಿ ಹಾಗೂ ಸೆಂಟ್ರಲ್ ಬ್ಯಾಂಕ್ ಆಫ್ ಇಂಡಿಯಾ ಸಹಯೋಗದಲ್ಲಿ ಬೆಂಗಳೂರಿನಲ್ಲಿಂದು ಆಯೋಜಿಸಿದ್ದ ಫೈನಾನ್ಸ್ ಉತ್ಸವವನ್ನು ಕೇಂದ್ರೀಯ ರೇಷ್ಮೆ ಮಂಡಳಿ ನಿರ್ದೇಶಕ ಪಿಎಸ್ ಗಿರೀಶ್ ಉದ್ಘಾಟಿಸಿದರು. ಈ ವೇಳೆ ಮಂಡಳಿಯ ಸದಸ್ಯ ಕಾರ್ಯದರ್ಶಿ ಪಿ ಶಿವಕುಮಾರ್, ಪ್ರಾದೇಶಿಕ ಮುಖ್ಯಸ್ಥ ಪಿ ಸತೀಶ್ ಬಾಬು ಮತ್ತಿತರರು ಉಪಸ್ಥಿತರಿದ್ದರು. ಬಳಿಕ ಪಿಎಸ್ ಗಿರೀಶ್, ಕೇಂದ್ರೀಯ ರೇಷ್ಮೆ ಮಂಡಳಿಯಲ್ಲಿ ಉದ್ಯೋಗಿಗಳಿಗೆ 10 ಹಲವು ಸೌಲಭ್ಯಗಳಿದ್ದು ಅವುಗಳ ಕುರಿತು ಜಾಗೃತಿ ಮೂಡಿಸುವ ಅಗತ್ಯವಿದೆ. ಈ ದೆಸೆಯಲ್ಲಿ ಇಂದು ಉದ್ಯೋಗಿಗಳಿಗಾಗಿಯೇ ಸಾಲ ಯೋಜನೆಗಳು, ವಿಮಾ ಯೋಜನೆ ಇತ್ಯಾದಿಗಳ ಕುರಿತು ಮಾಹಿತಿ ನೀಡಲಾಗುತ್ತಿದೆ. ಯೋಜನೆಗಳ ಅನುಕೂಲ ಪಡೆದುಕೊಂಡು ಉತ್ತಮ ಭವಿಷ್ಯ ರೂಪಿಸಿಕೊಳ್ಳುವಂತೆ ಕರೆ ನೀಡಿದರು. ಪಿ ಶಿವಕುಮಾರ್, ಕೇಂದ್ರೀಯ ರೇಷ್ಮೆ ಮಂಡಳಿ 26 ರಾಜ್ಯಗಳಲ್ಲಿ 175ಕ್ಕೂ ಹೆಚ್ಚು ಘಟಕಗಳನ್ನು ಹೊಂದಿವೆ. ಈ ಸಂಸ್ಥೆಯಲ್ಲಿ ಕೆಲಸ ಮಾಡುವ ಸಾವಿರಾರು ಉದ್ಯೋಗಿಗಳು ಹಲವು ಸೌಲಭ್ಯಗಳನ್ನು ಪಡೆದುಕೊಳ್ಳಬಹುದಾಗಿದೆ ಎಂದು ತಿಳಿಸಿದರು. So then still to get that 25% money of their own share, some beneficiary might be having their own money, otherwise they have to get the credit facilities only. So wherever possible, try to connect our beneficiary also with the banking facilities.